ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಮಡಿಕೇರಿಯ ಮೂರ್ನಾಡು ಸಮೀಪ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ಬಲಮುರಿಯ ಕೆಳ ಸೇತುವೆ ಕಂಪ್ಲೀಟ್ ಆಗಿ ಉಕ್ಕಿ ಹರಿತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರ ಕಾರಣಕ್ಕೋಸ್ಕರ ಇನ್ನು ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೂಡ ಕೊಟ್ಟಿದೆ. ಚಯ್ಯಂಡಾಣೆ ಕಡಂಗ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಬಿಕಾಸ್ ಸೇತುವೆ ಮೇಲೇನೆ ನೀರು ಹರಿತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬಬ್ಬರಿದ ಮಳೆ ಇದೀಗ ಒಂದಷ್ಟು ಮಳೆ ಅವಾಂತರಗಳು ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿತಾ ಇದೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಬಲಮುರಿ ಕ್ಷೇತ್ರದಲ್ಲಿ ಇದ್ದೀನಿ. ಇದಂದರೆ ಭಾಗಮಂಡಲ ಕ್ಷೇತ್ರ ಬಿಟ್ಟರೆ ಇದೊಂದು ಎರಡನೆಯ ಮಹಾಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಭಕ್ತರು ಕೂಡ ಈ ಒಂದು ಕಾವೇರಿ ನದಿಗೆ ಬಂದು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಪದ್ಧತಿ ಇರ್ತಕ್ಕಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜನರು ಯಾರಿದ್ದಾರೆ ಈ ಒಂದು ಕಾವೇರಿಯ ಉಗಮ ಎಲ್ಲಿಂದ ತಲಕಾವೇರಿಯಿಂದ ಆರಂಭಗೊಂಡ್ರೆ ಬಲಮುರಿ ಮುಖಾಂತರ ಸಾಗಿ ಕುಶಾಲನಗರಕ್ಕೂ ಕೂಡ ಈ ಒಂದು ನದಿ ತಲುಪುತ್ತೆ. ಹೀಗಾಗಿ ಇದೊಂದು ಪುಣ್ಯಕ್ಷೇತ್ರವಾಗಿ ಕೂಡ ಇರೋದ್ರಿಂದ ಹಲವಾರು ಜನರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಪೂಜೆಯನ್ನು ಕೂಡ ಮಾಡ್ತಾರೆ. ಆದರೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಅತ್ಯಂತ ಹೆಚ್ಚಾಗಿ ಕಾವೇರಿ ನದಿಯನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥವ್ರು ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಈ ಭಾಗಕ್ಕೆ ಬಂದು ಪೂಜೆಯನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಅತ್ಯಂತ ಹೆಚ್ಚಾಗಿ ಮಳೆಯ ರಭಸ ಕೂಡ ವೇಗವಾಗಿ ಪಡೆದಿರೋದ್ರಿಂದ ಇದೀಗ ಈ ಒಂದು ರಸ್ತೆ ಏನಿದೆ ಆ ರಸ್ತೆಯ ಮಾರ್ಗವಾಗಿ ಕೆಳಭಾಗದಲ್ಲೂ ಒಂದು ಕೆಳ ಸೇತುವೆ ಕೂಡ ಇರ್ತಕ್ಕಂಥದ್ದು. ಆ ಕೆಳ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಕೂಡ ಗೊಂಡಿರ್ತಕ್ಕಂಥದ್ದು. ಅದು ಯಾವ ಅಂದರೆ ಕಡಂಗ ಇರ್ಬೋದು, ಪಾರಾಣೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ. ಈ ಸೇತುವೆ ಇದೀಗ ಕೆಳ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪರ್ಯಾಯ ರಸ್ತೆಯನ್ನು ಅವಲಂಬಿಸ್ಕೊಂಡು ಸುತ್ತಿ ಬಳಸಿ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಮೇಲ್ಸೇತುವೆಯಿಂದನೇ ಹಲವಾರು ಜನರು ಓಡಾಟವನ್ನು ಇದೀಗ ನಡೆಸ್ತಾ ಇದ್ದಾರೆ. ಯಾಕಂದರೆ 10 ಕಿಲೋಮೀಟರನ್ನು ಬಳಸ್ಕೊಂಡು ಈ ಮೇಲ್ಸೇತುವೆಯನ್ನು ಅವಲಂಬಿಸ್ಕೋಬೇಕಾದಂಥ ಪರಿಸ್ಥಿತಿ ಈ ಭಾಗದ ಜನರಿಗೆ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಕೆಳಭಾಗದ ಸೇತುವೆ ಏನಿತ್ತು ಅತ್ಯಂತ ಹತ್ತಿರ ಇರ್ತಿತ್ತು. ಯಾವುದೇ ನಗರ ಪ್ರದೇಶಗಳಿಗೆ ಎಂಟ್ರಿ ಕೊಡಬೇಕು ಅಂದರೆ ಇಲ್ಲಿಂದ ಮೂರ್ನಾಡು ಏನಿದೆ ಇದು ಒಂದು ಸಣ್ಣ ಪಟ್ಟಣ ಕೂಡ ಆಗಿರೋದ್ರಿಂದ ಈ ಭಾಗದ ಹಲವಾರು ಗ್ರಾಮೀಣ ಭಾಗದ ಜನರು ಯಾರಿದ್ದಾರೆ ಆ ಭಾಗದ ಜನರು ಕೂಡ ಈ ಒಂದು ಕೆಳ ಸೇತುವೆಯನ್ನೇ ಆಧರಿಸ್ಕೊಂಡು ಈ ದೇವಾಲಯದ ಮುಖಾಂತರವೇ ಸಾಗ್ತಾ ಇದ್ರು. ಆದರೆ ಇದೀಗ ಕಾವೇರಿಯ ನೀರು ಉಗ್ರ ಸ್ವರೂಪ ಕೂಡ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಆ ಕೆಳ ಸೇತುವೆ ಏನಿದೆ ಆ ಕೆಳ ಸೇತುವೆ ಅಂದರೆ ನಾವು ಆ ಎರಡು ಮರಗಳ ಅದ್ರ ಕೆಳಗೇನೆ ಸೇತುವೆ ಕೂಡ ಇದ್ದಿದ್ದು. ಇದಕ್ಕೆ ಕನೆಕ್ಟಿವಿಟಿ ಈ ಮಾರ್ಗವಾಗಿ ಇರ್ತಿತ್ತು. ಆದರೆ ನನ್ನ ಕ್ಯಾಮ್ರಾಮ್ಯಾನ್ ಶಿವು ಅವರು ಯಾರಿದ್ದಾರೆ ಅವರು ಇಲ್ಲಿನ ಕಾವೇರಿ ನದಿ ಯಾವ ರೀತಿ ರೌದ್ರಾವತಾರವನ್ನು ತೋರಿದೆ ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಆ ಮಟ್ಟದಲ್ಲಿ ಇದೀಗ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಮಳೆ ಒಂದಷ್ಟು ಕೆಲ ಗಂಟೆಗಳಿಂದ ಒಂದಷ್ಟು ಕಡಿಮೆ ಆಗಿದ್ರೂ ಕೂಡ ಕಾವೇರಿಯ ರೌದ್ರ ನರ್ತನ ಏನಿದೆ ರುದ್ರಾವತಾರ ತೋರಿರುವಂಥದ್ದು ಅದು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೂ ಒಂದು ಮಳೆ ಒಂದಷ್ಟು ತಗ್ಗಿದ್ರೆ ಮಾತ್ರ ಈ ಸೇತುವೆ ಕೆಳಭಾಗ ಒಂದಷ್ಟು ಕಾಣುತ್ತೆ. ಇಲ್ದಿದ್ರೆ ನಿರಂತರವಾಗಿ ಮಳೆ ಮುಂದುವರೆದ್ರೆ ಮತ್ತಷ್ಟು ದೇವಾಲಯದ ಆ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಹತ್ತಿರ ತನಕನೂ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ದೇವಾಲಯದ ಸರತಿ ಮುಂದೆ ಹೋಗ್ತಾ ಇರೋ ಸಾಲಿನಲ್ಲಿ ಹಲವಾರು ಮನೆಗಳು ಕೂಡ ಇದೆ. ಈಗಾಗಲೇ ಪಂಚಾಯಿತಿಯಿಂದನೂ ಕೂಡ ಹಲವಾರು ಮನೆಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಇಲ್ಲಿನ ಜನಗಳಿಗೆ ನಿರ್ಮಾಣವಾಗುತ್ತೆ. ನೋಟಿಸನ್ನು ಕೊಡ್ತಾರೆ, ಕಾಳಜಿ ಕೇಂದ್ರದತ್ತ ಮುಖವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ನಾವು ನೋಡ್ತಾ ಹೋದರೆ ಮಳೆಗಾಲದಿಂದ ಮಳೆಯಿಂದ ಸಾಕಷ್ಟು ಅವಾಂತರಗಳು ಮುಂದುವರಿತಿದೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಕಗ್ಗತ್ತಲೆ ಆವರಿಸಿರ್ತಕ್ಕಂಥದ್ದು. ಅದರ ಅಷ್ಟೇ ಅಲ್ಲದೆ ಕಾವೇರಿಯ ಏನು ಮಳೆ ತೀವ್ರತೆ ಮತ್ತಷ್ಟು ಹೆಚ್ಚಾದರೆ ಇನ್ನೊಂದಷ್ಟು ರೌದ್ರಾವತಾರ ತಾಳ್ಬೋದು ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.